ಓನ್ ಬೇಕು ಬಾಯಿ ಆಯಿ ಆಮಡು ಆಮಡು ಆಮಡಮ್ಮ ಹೋ ವೆರಿ ಗುಡ್. ಸಂಜು ಮರಿ, ನೀನು ಈ ಮನೆಗೆ ಬಂದಿದ್ದೇನೋ ಸರಿ, ಆದರೆ ಶಾಂತನ ಮಗಳಾಗಿ ಬರಬಾರ್ದಿತ್ತು. ನನ್ನ ಕೈಲೇನಿದೆ, ಆದರೆ ನೋಡು, ನಿಮ್ಮಮ್ಮ ಮಾಡೋಕ್ಕಾಗದೇ ಇರೋದನ್ನ ಈ ದೊಡ್ಡಮ್ಮ ಮಾಡ್ತಾಳೆ, ಸರಿನಾ? ಮಾಯಾ, ಏನಕ್ಕ ಏನಕ್ಕ ಅಂತ ಕೇಳ್ತಿದೀಯಲ್ಲ, ಎಲ್ಲಿಗೆ ಹೋಗಿದ್ದೆ? ಎಲ್ಲಿ ಮಗು? ಮಗು ತೊಟ್ಲಲ್ಲಿ ಮಲಗಿದೆ. ತೊಟ್ಲಲ್ಲ? ಎಲ್ಲಿದೆ ತೊಟ್ಲಲ್ಲಿ ಮಗು? ಏನು ಮಗು ತೊಟ್ಲಲ್ಲಿ ಇಲ್ವಾ? ಮಗು ತೊಟ್ಲಲ್ಲಿ ಇದ್ರೆ ಇಲ್ಲ ಅಂತ ಹೇಳಕ್ಕೆ ನಮ್ಗೇನು ಹುಚ್ಚ? ಇನ್ನು ಚೆನ್ನಾಗಿ ಬೈಯತ್ತೆ ಈ ಸುಳ್ಳಕ್ಕಂಗೆ. ಮಗುನ ನೀನ್ ಎತ್ಕೊಂಡು ಹೋಗಿಲ್ವಾ? ಇಲ್ಲ ಅಕ್ಕ, ನಾನು ಎತ್ಕೊಂಡು ಹೋಗಿಲ್ಲ. ಅಯ್ಯೋ ದೇವ್ರೆ, ಹಾಗಿದ್ರೆ ಮಗು ಎಲ್ಲಿ ಹೋಯ್ತು? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಸಂಜು, ಸಂಜೆ ಧೈರ್ಯ ತಗೊಳ್ಳಿ, ಮಗು ಇಲ್ಲೇ ಎಲ್ಲೋ ಇರುತ್ತೆ. ತೊಟ್ಲಿಂದ ಎದ್ದೇಳಕ್ಕೆ ಬರ್ದಿರೋ ಮಗು ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯವಿದ್ಯಾ? ಸಂಜು, ಬನ್ನಿ ಮನೆಯೆಲ್ಲ ಹುಡುಕ್ ನೋಡೋಣ, ನಡಿ. ಮಗುನ ನಾನು ಎತ್ಕೊಂಡಿಲ್ಲ, ಮತ್ತು ಮಗು ಎಲ್ಲಿ ಹೋಯ್ತು? ಏನು ಹುಡುಕ್ತಿದ್ದೀರಿ? ಮಗು ನನ್ನ ಹತ್ರ ಇದೆ. ಪುಟ್ಟಿ, ಹಿಂಗೆ ದೊಡ್ಡಮ್ಮನ ಹತ್ರ ಇದೆಯಾ? ಮಗು ಕಾಣ್ತಿಲ್ಲ ಅಂತ ಅದಕ್ಕೆ ತುಂಬ ಅಪ್ಸೆಟ್ ಆಗಿದ್ರು ಗೊತ್ತಾ? ಏ ಕಳ್ಳಿ, ನೀನು ದೊಡ್ಡಮ್ಮನ ಜೊತೆಗಿದ್ಯಾ ಕಳ್ಳ? ನೀನು ಅಮ್ಮನ್ನೇ ಆಟ ಆಡಿಸ್ಬಿಟ್ಟಿಯಲ್ಲ. ಅಕ್ಕ, ಮಗುನ್ ಕೊಡಿ, ನಾನು ಎತ್ಕೋತೀನಿ. ಏನೇ, ಮಗುನ್ ನೀನು ಎತ್ಕೋಬೇಕಾ? ನಾನೇ ಕೊಡಿ, ನಾನೇ ಎತ್ಕೊಂತೀನಿ. ಯಾಕೆ ಭಾರತಿ? ಅಂಜಲಿ ಇಲ್ಲದೆ ನಮ್ಮ ಫ್ಯಾಮಿಲಿಲಿ ಸಂಭ್ರಮ ಸಡಗರ ಅನ್ನೋದು ನೋಡೇ ಎಷ್ಟೋ ದಿನಗಳಾಗಿತ್ತು. ಈ ಫಂಕ್ಷನ್ ನೆಪದಲ್ಲಾದರೂ ನಾವೆಲ್ಲ ಖುಷಿಯಾಗಿರ್ಬೋದಲ್ಲ. ಅನ್ನಪ್ರಾಶನ ಮಾಡೋದ್ರಲ್ಲಿ ತಪ್ಪೇನಿದೆ? ಅಂಜಲಿ ಈ ಮನೇಲಿಲ್ಲ, ಅವಳು ಹೋಗಿ 1 ವರ್ಷ ಆಯಿತು. ನಾವುಗಳು ಸೀದಾ ಬಂದು ಮನೆಗೆ ಸೇರ್ಕೊಂಡ್ಬಿಟ್ವಿ. ಒಂದು ಸುಣ್ಣ ಬಣ್ಣ ಪೂಜೆ ಪುನಸ್ಕಾರ ಅಂತ ಏನಾದರೂ ಮಾಡಿದ್ವಾ? ಈಗ ಏಕಾಏಕಿ ಅನ್ನಪ್ರಾಶನ ಮಾಡಿಸೋ ಅರ್ಜೆಂಟ್ ಏನಿದೆ? ನಿಧಾನಕ್ಕೆ ಮಾಡಿಸಿದ್ರೆ ಆಗಿರೋದು. ನೀನು ಹೇಳ್ತಾ ಇರೋದು ನಿಜಾನೇ. ನಮ್ಗೆ ಯಾರಿಗೂ ಇದು ಹೊಳಿಲೇ ಇಲ್ಲ. ಅಪ್ಪ ಹೇಳಿದ ತಕ್ಷಣ ನಾವೆಲ್ಲ ಹೂ ಅಂದ್ಬಿಟ್ವಿ. ನೀನು ಜ್ಞಾಪಿಸಿದ್ದು ಒಳ್ಳೇದಾಯಿತು. ನಾನು ಈಗಲೇ ವಿವೇಕ್ ಹತ್ರ ಮಾತಾಡ್ತೀನಿ. ಈ ಫಂಕ್ಷನ್ಗಿಂತ ಮುಂಚೆ ಪೂಜೆ ಕರ್ಮ ಏನಾದರೂ ಮಾಡಬೇಕಂತ ವಿಚಾರಿಸುವಂತ ಹೇಳ್ತೀನಿ. ನಾನಮ್ಮ ಆಗಿದ್ದಿದ್ರೆ ಈಗ ಈ ಫಂಕ್ಷನ್ನ ಬೇಡ ಅಂತ ಹೇಳ್ತಿದ್ದೆ. ಈಗಿನ ಕಾಲದಲ್ಲಿ ತಾಯಂದ್ರಿಗೆ ಮಕ್ಕಳಿಗೆ ಹಾಲು ಕುಡಿಸೋದೇ ಒಂದು ದೊಡ್ಡ ಕಷ್ಟ. ಶಾಂತನ್ಗೆ ಆ ಕಷ್ಟನೂ ಇಲ್ವಲ್ಲ. ಹಾಗಿರ್ಬೇಕಾದ್ರೆ ಮಗುಗೆ ಅನ್ನ ತಿನ್ನಿಸ್ಬಿಡ್ಬೇಕು ಅಂತ ಏನು ಅವಸರ? ಭಾರತಿ, ನಾನು ಮಾತಾಡ್ತೀನಿ ಅಂತ ಹೇಳದ್ನಲ್ಲ, ಈ ವಿಷಯನ ಇಲ್ಲಿಗೆ ಬಿಡು. ಶಾಂತ ಮುಂದೆ ಹೋಗಿ ಏನು ಹೇಳಬೇಡ. ಅವಳು ತುಂಬ ಸೂಕ್ಷ್ಮ ಮತ್ತು ನೊಂದ್ಕೋತಾಳೆ. ಇಲ್ಲ ರೀ, ನಾನು ಯಾರ ಮುಂದೆನೂ ಏನೂ ಹೇಳೋದಿಲ್ಲ. ಎಲ್ಲ ಅವ್ರವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ.
ಖುಷಿ ಸುಖನೂ ಬೇರೆಯವ್ರ ಮಕ್ಕಳಲ್ಲಿ ಕಂಡಿದ್ದೇ ಆಯ್ತು. ನಮ್ದು ಅಂತ ಒಂದು ಮಗು ಇದ್ದಿದ್ರೆ ಅದ್ರ ಸಂಭ್ರಮನೇ ಬೇರೆ ಇರ್ತಾ ಇತ್ತು. ಆದ್ರೆ ಆ ದೇವರು ನನ್ಗೆ ಅದೃಷ್ಟನೇ ಕೊಡ್ಲಿಲ್ಲ. ವಿವೇಕ್, ಏನು ಯೋಚನೆ ಮಾಡ್ತಾ ಇದೆಯಾ? ಅದಕ್ಕೆ ಹೇಳ್ತಾ ಇರೋದು ಸರಿಯಾಗೇ ಇದೆ. ಅದರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಾವು ಮರ್ತಿದ್ದನ್ನ ಭಾರತಿ ಜ್ಞಾಪಿಸಿದಾಳೆ ಅಷ್ಟೇ. ಇಲ್ಲ ಅಣ್ಣ, ನಾನು ಮರ್ತಿಲ್ಲ. ಅಂಜಲಿನ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ. ಅವಳ ಹೆಸರಲ್ಲಿ ಪೂಜೆನೋ ಪುನಸ್ಕಾರನೋ ಮಾಡಿಸಿದ್ರೆ ಅವಳ ನೆನಪನ್ನ ಕೆದಕಿ ಎಲ್ಲಿ ನಿಮ್ಮಗಳ ಮನಸ್ಸನ್ನು ಹಾಳು ಮಾಡ್ಬಿಡ್ತೀನೇನೋ ಆತಂಕ ನನ್ನನ್ನು ಕಾಡ್ತಾ ಇತ್ತು. ಆ ದೃಷ್ಟಿಯಿಂದ ನಿಮ್ಮಲ್ಲಿ ಈ ವಿಷಯನ ಪ್ರಸ್ತಾಪ ಮಾಡಲಿಲ್ಲ ನಾನು. ಅದೇನು ಸರಿ ವಿವೇಕ್, ಆದರೆ ಈಗ ಏನು ಮಾಡೋದು? ಅವಳ ಹೆಸರಲ್ಲಿ ಏನಾದರೂ ಪೂಜೆನ ಕರ್ಮನ ಮಾಡಿಸ್ಬೇಕು ಅಂತ ಭಾರತಿಗೆ ಅನಿಸಿದೆ ಅಂದಮೇಲೆ ಮನೇಲಿ ಎಲ್ಲರ ಮನಸ್ಸಲ್ಲೂ ಅದು ಹುಳುಕ್ ಥರ ಕೊರಿತಾ ಇರ್ಬೋದು. ಆದರೆ ನಿನ್ನ ಥರ ಬಾಯಿ ಬಿಟ್ಟು ಹೇಳದೇ ಇರ್ಬೋದಲ್ವಾ? ಮೇ ಬಿ ನಾವು ಆ ಮಗುಗೋಸ್ಕರ ಏನೂ ಮಾಡಿಲ್ಲ ಅನ್ನೋ ಗಿಲ್ಟ್ ಇದ್ರೂ ಇರ್ಬೋದು. ಹಾಗಿದ್ರೆ ಅನ್ನಪ್ರಾಶನಕ್ಕೂ ಮೊದಲು ಒಬ್ಬರು ಜೋಯಿಸಣ್ಣ ಮನೆ ಕರೆಸಿ ಒಂದು ಸಣ್ಣ ಪೂಜೆಗೆ ಏರ್ಪಾಡು ಮಾಡೋಣವಾ? ಬೇಡ ಅಣ್ಣ, ಈ ಮನೇಲಿ ಏನೂ ಮಾಡೋದು ಬೇಡ. ಈ ಮನೆ ಕಾಲಿಟ್ಟಾಗಿನಿಂದ ಶಾಂತನ ಕಂಟ್ರೋಲ್ ಮಾಡೋದೇ ಕಷ್ಟ ಆಗಿದೆ. ಅಂಜು ಹೆಸರಲ್ಲಿ ಪೂಜೆ ಪುನಸ್ಕಾರ ಮಾಡಿಸ್ತಾ ಇದ್ದೀವಿ ಅಂತ ಗೊತ್ತಾದರೆ ಅವಳು ಡಿಪ್ರೆಷನ್ಗೆ ಹೊರಟೋಗ್ತಾಳೆ. ಮತ್ತೆ ಅದರಿಂದ ಹೊರಗೆ ಕರ್ಕೊಂಬರೋದು ತುಂಬ ಕಷ್ಟ ಆಗುತ್ತೆ. ಇಟ್ ಟೇಕ್ಸ್ ವೆರಿ ಲಾಂಗ್ ಟೈಮ್. ಹಾಗಾದರೆ ಏನೂ ಮಾಡೋದು ಬೇಡ ಅಂತೀಯ? ಬೇಡ ಅಂತಲ್ಲ, ಏನಾದರೂ ಮಾಡೋಣ. ಆದರೆ ಮನೇಲಿ ಬೇಡ ಅಣ್ಣ. ಮತ್ತೆಲ್ಲಿ ಮಾಡೋದು? ದೇವಸ್ಥಾನದಲ್ಲೋ ಮಠದಲ್ಲೋ ಅಂಜಲಿ ಹೆಸರಲ್ಲಿ ಅನಾಥ ಮಕ್ಕಳಿಗೆ ಊಟ ಹಾಕೋಣ. ಅವಳ ಹೆಸರಲ್ಲಿ ಡೊನೇಷನ್ಸ್ ಕೊಡೋಣ. ಹೀಗೆ ಅಂಜಲಿ ಹೆಸರಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಎಲ್ಲ ಮಾಡೋಣ. ವಿವೇಕ್, ವಿವೇಕ್, ನಿನ್ನ ಮನಸ್ಸಿಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಈ ವಿಷಯದಲ್ಲಿ ನಾನು ನಿನ್ನ ಬಲವಂತ ಮಾಡಲ್ಲ. ಅಣ್ಣ, ಒಂದು ನಿಮಿಷ. ಈ ವಿಷಯ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ವಾಸಿ ಆಗ್ತಿರೋ ಗಾಯನ ನಾವೇ ಕೆದಕ್ದಾಗತ್ತೆ. ನಮ್ಮ 3 ಜನರಲ್ಲೇ ಇರಲಿ ವಿಷಯ. ಹಾಗೆ ಆಗಲಿ. ಯಾರಿಗೂ ಹೇಳಬೇಡ ಅಂತ ಈಗಲೇ ಭಾರತಿಗೂ ಹೇಳ್ತೀನಿ. ಸುಳ್ಳಕ್ಕಂಗೆ ನಿಜವಾಗ್ಲೂ ಬೇಜಾರಾಗಿದೆ ಅನ್ಸುತ್ತೆ. ಪಾಪ ಈ ಸುಳ್ಳಕ್ಕಂಗೆ ದೊಡ್ಡಮ್ಮ ಹೊಡೆದೇ ಬಿಟ್ರು. ತುಂಬಾ ನೋವಾಗಿರುತ್ತೆ ಅನ್ಸುತ್ತೆ. ಅಬ್ಬಬ್ಬಾ, ಈ ಮಗುಗೋಸ್ಕರ ನಾಟಕ ಆಡಿ ಆಡಿ ಸಾಕಾಗೋಯ್ತು. ನಾನು ಹೆತ್ತಿರೋ ಮಗುನೂ ಇಷ್ಟು ಮುದ್ದಿಸ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಎಲ್ಲ ನನ್ನ ಕರ್ಮ.